ಡಿಸೆಂಬರ್ ತಿಂಗಳಲ್ಲಿ 5 ಗ್ರಹಗಳ ರಾಶಿ ಬದಲಾವಣೆ. ವರ್ಷಾಂತ್ಯಕ್ಕೆ ಈ 5 ರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಆಗಲಿದೆ. 2025ರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಹಲವಾರು ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸಲು ಸಜ್ಜಾಗಿವೆ. ಈ ತಿಂಗಳು ಗುರು, ಮಂಗಳ, ಸೂರ್ಯ ಸೇರಿದಂತೆ ಹಲವು ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತಾರೆ. ಈ ತಿಂಗಳ ಆರಂಭದಲ್ಲಿ ಡಿಸೆಂಬರ್ 5ರಂದು ದೇವರುಗಳ ಗುರು ಮಿಥುನ ರಾಶಿಗೆ ಸಾಗುತ್ತಾನೆ. ಗ್ರಹಗಳ ಅಧಿಪತಿಯಾದ ಮಂಗಳ ಡಿಸೆಂಬರ್ 7ರಂದು ಧನು ರಾಶಿಗೆ ಸಾಗುತ್ತಾನೆ. ಗ್ರಹಗಳ ರಾಜಕುಮಾರ ಬುಧನು ತಿಂಗಳಿಗೆ 2 ಬಾರಿ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ. ಆದ್ದರಿಂದ ಡಿಸೆಂಬರ್ನಲ್ಲಿ ಅದು ವೃಶ್ಚಿಕ ಮತ್ತು ಧನು ರಾಶಿಯಲ್ಲಿ ಇರುತ್ತದೆ. ಪ್ರಸ್ತುತ ಸೂರ್ಯ ವೃಶ್ಚಿಕ ರಾಶಿಯಲ್ಲಿದ್ದಾನೆ ಮತ್ತು ಪಿತೃತ್ವದ ಸೂಚಕವಾದ ಸೂರ್ಯ ಡಿಸೆಂಬರ್ 16ರಂದು ಧನು ರಾಶಿಗೆ ಸಾಗುತ್ತಾನೆ. ಸಂಪತ್ತಿನ ಸೂಚಕವಾದ ಶುಕ್ರ ಡಿಸೆಂಬರ್ 20ರಂದು ವೃಶ್ಚಿಕದಿಂದ ಧನು ರಾಶಿಗೆ ಸಾಗುತ್ತಾನೆ. ಈ ಗ್ರಹಗಳ ಬದಲಾವಣೆಗಳಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಚೇಂಜ್ ಆಗಬಹುದು. ವೃತ್ತಿ ಮತ್ತು ವ್ಯವಹಾರ ಪ್ರಗತಿಯನ್ನು ನೋಡಬಹುದು. ಜೊತೆಗೆ ಉತ್ತಮ ಆರೋಗ್ಯವನ್ನು ಸಹ ಪಡೆಯಬಹುದು. ಡಿಸೆಂಬರ್ನಲ್ಲಿ ಯಾವ ರಾಶಿಗಳ ಅದೃಷ್ಟ ಹೆಚ್ಚಾಗಿಲ್ಲದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. 1. ವೃಶ್ಚಿಕ ರಾಶಿ. ಮಂಗಳನು ತನ್ನದೇ ಆದ ರಾಶಿಯಾದ ವೃಶ್ಚಿಕದಲ್ಲಿ ಇರುವುದರಿಂದ ಈ ರಾಶಿಯ ಜನರು ಸಹಜವಾಗಿ ಧೈರ್ಯ, ಶಕ್ತಿ ಮತ್ತು ತಾಳ್ಮೆಯಿಂದ ತುಂಬಿರುತ್ತಾರೆ. ಇವರ ಮನೋಬಲವು ಹೆಚ್ಚಾಗಿ ಯಾವ ಕೆಲಸವನ್ನೇ ಕೈಗೊಂಡರೂ ಅದನ್ನು ಸಂಪೂರ್ಣ ಶ್ರದ್ಧೆಯಿಂದ ಪೂರ್ಣಗೊಳಿಸಲು ಬಯಸುತ್ತಾರೆ. ಇವರಿಗಿರುವ ಈ ಜ್ವಾಲಾಮಯ ಶಕ್ತಿ ಜೀವನದ ಹಲವು ಕ್ಷೇತ್ರಗಳಲ್ಲಿ ಮುಂದಕ್ಕೆ ದೂಡುತ್ತದೆ. ಹೆಚ್ಚುವರಿಯಾಗಿ ಗುರು 8ನೇ ಮನೆಯಲ್ಲಿರುವುದು ಗುಪ್ತ ಜ್ಞಾನ, ಅಧ್ಯಾತ್ಮ ಮತ್ತು ಕಾಣದ ಆಶೀರ್ವಾದಗಳನ್ನು ನೀಡುವ ಕಾಲವಾಗಿದೆ. ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರು ತಪಸ್ಸು, ಧ್ಯಾನ, ಜ್ಯೋತಿಷ್ಯ, ಮಂತ್ರ, ತಂತ್ರಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಮೇಲೆ ಹೆಚ್ಚು ಆಸಕ್ತಿ ತೋರುತ್ತಾರೆ. ಮನಸ್ಸು ಒಳಗಡೆ ತಿರುಗಿ ಜೀವನದ ಅರ್ಥವನ್ನು ಅರಿಯಲು ಬಯಸುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಈ ಗ್ರಹ ಸ್ಥಿತಿಗಳು ಧಾರ್ಮಿಕ ಯಾತ್ರೆಗಳು, ದೇವಾಲಯ ದರ್ಶನ, ಗುರು ಸಂತರ ಆಶೀರ್ವಾದ ಪಡೆಯುವ ಅವಕಾಶಗಳನ್ನು ಒದಗಿಸುತ್ತವೆ. ಕುಟುಂಬದ ಹಿರಿಯರಿಂದಲೂ ಆರ್ಥಿಕ ಮತ್ತು ಭಾವನಾತ್ಮಕ ಬೆಂಬಲ ದೊರೆಯುತ್ತದೆ. ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಭೂಮಿ, ಆಸ್ತಿ, ವಾಹನ ಅಥವಾ ಹೂಡಿಕೆ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ಹಳೆಯ ಹೂಡಿಕೆಗಳು ಲಾಭ ನೀಡಬಹುದು ಮತ್ತು ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಲು ಇದು ಸೂಕ್ತ ಸಮಯವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅದೃಷ್ಟದ ಕಾಲ. ಗಮನ, ನೆಮ್ಮದಿ ಮತ್ತು ಮುಖಮಂಡಲದ ಮೇಲೆ ಆಶೀರ್ವಾದ ಇರುವುದರಿಂದ ಉತ್ತಮ ಫಲಿತಾಂಶಗಳ ಸಾಧ್ಯತೆ ಜಾಸ್ತಿ ಇದೆ. ಉದ್ಯೋಗಸ್ಥರ ವಿಚಾರದಲ್ಲಿ ಇವರ ನಾಯಕತ್ವ ಗುಣಗಳು ಮೆರೆಯುತ್ತವೆ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಗಮನ ಇವರತ್ತ ಸೆಳೆಯುತ್ತದೆ. ತಂಡವನ್ನು ಮುನ್ನಡೆಸುವ ಅವಕಾಶ, ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ತೊಡಗಿರುವವರಿಗೆ ಸಹ ವಿಸ್ತರಣೆ, ಹೊಸ ಒಪ್ಪಂದಗಳು, ಹೆಚ್ಚಿನ ಗ್ರಾಹಕ ಸಂಪರ್ಕಗಳು ಮತ್ತು ಒಟ್ಟಾರೆ ಆರ್ಥಿಕ ವೃದ್ಧಿಯ ಯೋಗ ಬರಲಿದೆ. ಈ ಅವಧಿಯಲ್ಲಿ ಮಾಡಿದ ಕಠಿಣ ಪರಿಶ್ರಮವು ಖ್ಯಾತಿ, ಮನ್ನಣೆ ಮತ್ತು ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಿಸುತ್ತದೆ. ವೃಶ್ಚಿಕ ರಾಶಿಯವರ ಪುರುಷೋತ್ತಮ ಮನೋಭಾವಕ್ಕೆ ಇದು ಬಹುಮುಖ್ಯ ಕಾಲ. ಸರಿ ದಿಕ್ಕಿನಲ್ಲಿ ಶಕ್ತಿ ಬಳಸಿದರೆ ಜೀವನದ ಹಲವು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಾಣಬಹುದು. 2. ಮೀನರಾಶಿ. ಈ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ಶನಿ ನೆಲೆಸಿರುವುದರಿಂದ ಜೀವನದಲ್ಲಿ ಶಿಸ್ತಿನ, ಜ್ಞಾನಮಟ್ಟದ ಮತ್ತು ಜವಾಬ್ದಾರಿಯುತ ಸ್ವಭಾವದ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಶನಿಯ ಪ್ರಭಾವದಿಂದ ನೀವು ಹೆಚ್ಚಿನ ಗಂಭೀರತೆ ಮತ್ತು ವ್ಯಾವಹಾರಿಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವಿರಿ. ಜೀವನದಲ್ಲಿ ನಿಶ್ಚಿತ ಗುರಿಗಳನ್ನು ಹೊಂದಿ ಅವುಗಳನ್ನು ಸಾಧಿಸಲು ತಾಳ್ಮೆಯೊಂದಿಗೆ ಮುಂದುವರಿಯುವ ಗುಣ ಬೆಳೆದಿತು. ಜೊತೆಗೆ ಗುರುವು 4ನೇ ಮನೆಯಲ್ಲಿ ನೆಲೆಸಿರುವುದರಿಂದ ಕುಟುಂಬ, ಮನೆ, ಆಸ್ತಿ ಹಾಗೂ ಒಳಗಿನ ಸಂತೋಷಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅದೃಷ್ಟ ಮತ್ತು ಆಶೀರ್ವಾದ ದೊರೆಯುತ್ತದೆ. ಮನೆಯ ವಾತಾವರಣ ಪ್ರೀತಿ, ಶಾಂತಿ ಮತ್ತು ಸಮನ್ವಯದಿಂದ ತುಂಬಿರುತ್ತದೆ. ಈ ಗ್ರಹ ಸ್ಥಿತಿಗಳ ಕಾರಣದಿಂದ ನಿಮ್ಮ ಜೀವನದ ಸೌಕರ್ಯಗಳು, ಸುಖ, ಐಷಾರಾಮಿ ವಸ್ತುಗಳು ಮತ್ತು ಆರ್ಥಿಕ ಸ್ಥಿರತೆ ವೇಗವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಗೆ ಹೊಸ ವಸ್ತುಗಳನ್ನು ಕೊಳ್ಳುವುದು, ವಾಹನ ಖರೀದಿ ಅಥವಾ ಹೊಸ ಆಸ್ತಿ ಪಡೆಯುವ ಯೋಗಗಳು ಬಲವಾಗುತ್ತವೆ. ವೃತ್ತಿ ಜೀವನದಲ್ಲಿ ಹೊಸ ಮಾರ್ಗಗಳು ತೆರೆಯಲ್ಪಟ್ಟು ಕೆಲಸದಲ್ಲಿ, ಪರಿಸರದಲ್ಲಿ ಮನ್ನಣೆ, ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಪ್ರಮುಖ ಯೋಜನೆಗಳ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿಗಳು, ಮದುವೆ, ಮಗುವಿನ ಆಗಮನ, ಉದ್ಯೋಗ ಲಾಭ ಅಥವಾ ಆಸ್ತಿ ಸಂಬಂಧಿತ ಶುಭ ಕಾರ್ಯಗಳು ತರುವ ಸಾಧ್ಯತೆ ಇದೆ. ಗುಪ್ತ ನಿಧಿಗಳು, ಹಳೆ ಬಾಕಿಯ ಹಣ, ಮರುಪಾವತಿಗಳು ಅಥವಾ ನಿರೀಕ್ಷೆಯಲ್ಲದ ಆರ್ಥಿಕ ಲಾಭಗಳು ಸಿಗಬಹುದು. ಇದರಿಂದ
ನಿಮ್ಮ ಸಂಪತ್ತಿನ ಪ್ರಮಾಣ ಹೆಚ್ಚುತ್ತದೆ ಮತ್ತು ಉಳಿತಾಯ ಮಾಡುವ ಪ್ರವೃತ್ತಿ ಕೂಡ ಬಲವಾಗುತ್ತದೆ. ಆಧ್ಯಾತ್ಮಿಕತೆಯು ಈ ಅವಧಿಯಲ್ಲಿ ಗಾಢವಾಗುತ್ತದೆ. ಧ್ಯಾನ, ಯೋಗ, ತಪಸ್ಸು, ಪೌರಾಣಿಕ ಗ್ರಂಥಗಳ ಅಧ್ಯಯನ ಇವುಗಳತ್ತ ಒಲವು ಹೆಚ್ಚಾಗುತ್ತದೆ. ಮನಸ್ಸಿಗೆ ಶಾಂತಿ ದೊರೆತು ಆತ್ಮವಿಶ್ವಾಸ ಮತ್ತು ಆಂತರಿಕ ಬೆಳಕು ಹೆಚ್ಚಾಗುತ್ತದೆ. ಒಟ್ಟಾರೆ ಈ ಗ್ರಹಸ್ಥಿತಿಗಳು ನಿಮ್ಮ ಜೀವನಕ್ಕೆ ಆರ್ಥಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಸಮತೋಲನ ಮತ್ತು ಸುಧಾರಣೆ ತರುತ್ತದೆ. 3. ಧನುರಾಶಿ. ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಶನಿಯು ಗಮನಾರ್ಹ ಪ್ರಭಾವ ಬೀರಬಹುದು. ಈ ರಾಶಿಯ 4ನೇ ಮನೆಯಲ್ಲಿ ಶನಿ ನೆಲೆಸುತ್ತಾನೆ. ಇದಲ್ಲದೆ ಡಿಸೆಂಬರ್ನಲ್ಲಿ ಬುಧ, ಸೂರ್ಯ, ಶುಕ್ರ ಮತ್ತು ಮಂಗಳ ಸಹ ಸಂಚಾರ ಮಾಡುತ್ತಾರೆ. ಪರಿಣಾಮವಾಗಿ ಧನುರಾಶಿಯಡಿಯಲ್ಲಿ ಜನಿಸಿದ ಜನರು ಎಲ್ಲ ಕಡೆಯಿಂದಲೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಬುಧಾದಿತ್ಯ, ಶುಕ್ರಾದಿತ್ಯ, ಮಂಗಳಾದಿತ್ಯ ಮತ್ತು ತ್ರಿಗ್ರಹಿ ಮತ್ತು ಪಂಚಮಗ್ರಹಿ ಯೋಗದ ಸಂಯೋಜನೆಯು ಈ ರಾಶಿಯಲ್ಲಿ ರೂಪುಗೊಳ್ಳುತ್ತದೆ. ದೀರ್ಘಕಾಲೀನ ಸಮಸ್ಯೆಗಳಿಗೆ ಸಕಾರಾತ್ಮಕ ಪ್ರಭಾವಗಳು ಪರಿಹಾರಗಳನ್ನು ಒದಗಿಸುತ್ತವೆ. ವಿದೇಶ ಪ್ರಯಾಣ ಅಥವಾ ಅಧ್ಯಯನಕ್ಕೆ ಅವಕಾಶಗಳಿವೆ. ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಈಡೇರಬಹುದು. ನಿಮ್ಮ ಪರವಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಬಹುದು. ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಮತ್ತು ನೀವು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. 4. ಸಿಂಹರಾಶಿ. ಡಿಸೆಂಬರ್ನಲ್ಲಿ ಸಿಂಹರಾಶಿಯವರಿಗೆ ಗ್ರಹಗಳ ಶಕ್ತಿಯುತ ಬೆಂಬಲ ದೊರೆಯುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಉದಯಿಸುತ್ತಿರುವುದನ್ನು ಅನುಭವಿಸುತ್ತೀರಿ. ಕಾದದೆ ಬಂದಿದ್ದ ಅವಕಾಶಗಳು ಈಗ ಕೈ ಸೇರಲು ಪ್ರಾರಂಭಿಸುತ್ತವೆ. ಹೊಸ ಉದ್ಯೋಗಕ್ಕಾಗಿ ನೀವು ಮಾಡುತ್ತಿರುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ವಿಶೇಷವಾಗಿ ಖ್ಯಾತಿ ಪಡೆದ ದೊಡ್ಡ ಕಂಪನಿಗಳು ನಿಮ್ಮ ಪ್ರೊಫೈಲ್ ಅನ್ನು ಗಮನಿಸುವ ಸಾಧ್ಯತೆ ಇದೆ. ನಿಮ್ಮ ಪ್ರಸ್ತುತ ಕೆಲಸದಲ್ಲಿಯೂ ವೃದ್ಧಿ, ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳು ನಿಮಗೆ ನೀಡಲಾಗಬಹುದು. ನಾಯಕತ್ವ ಗುಣ, ಸ್ಪಷ್ಟ ನಿರ್ಧಾರ ಶಕ್ತಿ ಮತ್ತು ಕೆಲಸದ ಮೇಲೆ ಇರುವ ನಿಮ್ಮ ನಿಷ್ಠೆ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತದೆ. ಇದರಿಂದ ನಿಮ್ಮ ಸ್ಥಾನಮಾನ ಇನ್ನಷ್ಟು ಬಲವಾಗಿ ಬೇರೂರುತ್ತದೆ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿದ್ದು, ನಿರಂತರ ವೆಚ್ಚಗಳು ಇದ್ದರೂ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಿಂಹ ರಾಶಿಯವರೇ, ನಿಮ್ಮ ಸಂಪಾದನೆ ಸುಧಾರಿಸುವುದರಿಂದ ಕೆಲವು ಉಳಿತಾಯವು ಮಾಡಬಹುದು. ಉದ್ಯಮಿಗಳು ಮತ್ತು ವ್ಯವಹಾರ ವಲಯದಲ್ಲಿ ತೊಡಗಿರುವವರಿಗೆ ಹೊಸ ಪಾಲುದಾರರು, ಹೂಡಿಕೆದಾರರು ಅಥವಾ ಒಪ್ಪಂದಗಳ ಮೂಲಕ ದೊಡ್ಡ ಮಟ್ಟದ ಲಾಭ ಮತ್ತು ವಿಸ್ತರಣೆ ಸಾಧ್ಯತೆ ಕಾಣಿಸುತ್ತದೆ. ಈ ಹೊಸ ವ್ಯವಹಾರ ಸಂಬಂಧಗಳು ಭವಿಷ್ಯದಲ್ಲಿ ದೀರ್ಘಕಾಲಿಕ ಲಾಭಕ್ಕೆ ಕಾರಣವಾಗಬಹುದು. ಕುಟುಂಬ ಜೀವನದಲ್ಲೂ ಸಂತೋಷದ ಹೊಳೆ ಹರಿದು ಬರುತ್ತದೆ. ಮನೆಗೆ ಹೊಸ ಅತಿಥಿಯ ಆಗಮನ, ಸಂಭ್ರಮದ ಕಾರ್ಯಕ್ರಮಗಳು ಅಥವಾ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಕುಟುಂಬ ಸದಸ್ಯರ ಮಧ್ಯೆ ಒಗ್ಗಟ್ಟು, ಪರಸ್ಪರ ಬೆಂಬಲವು ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ತಿಂಗಳು ಸ್ಥಿರ ಮತ್ತು ಪಾಸಿಟಿವ್. ಹಳೆಯ ಚಿಂತೆಗಳು ಕಡಿಮೆ ಆಗುತ್ತವೆ ಹಾಗೂ ದೇಹದ ಶಕ್ತಿ, ಉತ್ಸಾಹ ಮತ್ತು ಮನೋಬಲ ಹೆಚ್ಚಾಗುತ್ತದೆ. ಒಟ್ಟಾರೆ ಡಿಸೆಂಬರ್ ಸಿಂಹ ರಾಶಿಯವರಿಗೆ ಪ್ರಗತಿ, ಮನ್ನಣೆ, ಆರ್ಥಿಕ ಸುಧಾರಣೆ ಮತ್ತು ಕುಟುಂಬ ಸಂತೋಷಗಳಿಂದ ಕೂಡಿದ ಶುಭಕರ ತಿಂಗಳಾಗಲಿದೆ. 5. ತುಲಾರಾಶಿ. ಡಿಸೆಂಬರ್ನಲ್ಲಿ ಗ್ರಹಗಳ ಶುಭ ಚಲನೆ ತುಲಾರಾಶಿಯವರ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ಮತ್ತು ಶುಭ ಸೂಚನೆಗಳನ್ನು ತರಲು ಮುಂದಾಗಿದೆ. ಇದುವರೆಗೂ ವಿಳಂಬವಾಗುತ್ತಿದ್ದ ಅಥವಾ ತಡೆದುಹಾಕಲ್ಪಟ್ಟ ಕೆಲಸಗಳು ಈಗ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಸಂಪರ್ಕಗಳು ಮತ್ತು ಪರಿಚಯಗಳು ಉಂಟಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕು ಮತ್ತು ಅವಕಾಶಗಳನ್ನು ಒದಗಿಸುತ್ತವೆ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಸಹಕಾರವು ಸುಲಭವಾಗಿ ದೊರೆಯುವುದರಿಂದ ನಿಮ್ಮ ಕೆಲಸದ ಬಾಧ್ಯತೆಗಳು ಕಡಿಮೆಯಾಗುತ್ತವೆ ಮತ್ತು ಕೆಲಸ ಸುಗಮಗೊಳ್ಳುತ್ತದೆ. ಇನ್ನು ಮದುವೆಯಾಗದವರಿಗಾಗಿ ಡಿಸೆಂಬರ್ ಅತ್ಯಂತ ಶುಭಕರವಾಗಿದ್ದು, ಉತ್ತಮ ಮದುವೆ ಪ್ರಸ್ತಾವಗಳು ಬರಬಹುದು. ಪ್ರೇಮ ಸಂಬಂಧದ ಹುಡುಕಾಟದಲ್ಲಿರುವವರಿಗೆ ವಿಶೇಷವಾಗಿ ಈ ಅವಧಿ ಅನುಕೂಲಕರ. ಸೂಕ್ತ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಪ್ರೇಮ ಜೀವನದಲ್ಲಿ ಬಾಂಧವ್ಯ, ವಿಶ್ವಾಸ ಮತ್ತು ಪರಸ್ಪರ ಸಮನ್ವಯ ಹೆಚ್ಚುವ ಅನುಭವ ಪಡೆಯುತ್ತಾರೆ. ಪ್ರೀತಿಯ ಹೊಳೆ ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯ ಮತ್ತು ಸಂತೋಷದ ಗಳಿಗೆಗಳನ್ನು ತರುತ್ತದೆ. ಆರ್ಥಿಕವಾಗಿ ಕೂಡ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಆದಾಯ ಹೆಚ್ಚಾಗುವುದರಿಂದ ಹಣಕಾಸಿನ ಸ್ಥಿತಿ ಗಟ್ಟಿಮುಟ್ಟಾಗುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಿಂದ ಭವಿಷ್ಯದ ಯೋಜನೆಗಳಿಗೆ ಹಣ ಉಳಿಸಲು ಸಾಧ್ಯವಾಗುತ್ತದೆ. ಹೂಡಿಕೆ ಮಾಡಲು ಅಥವಾ ಹೊಸ ಆರ್ಥಿಕ ಯೋಜನೆಗಳನ್ನು ಆರಂಭಿಸಲು ಇದು ಸೂಕ್ತ ಸಮಯವಾಗಬಹುದು. ವಿದೇಶ ಪ್ರಯಾಣದ ಯೋಗ ತುಲಾರಾಶಿಯವರಿಗೆ ಡಿಸೆಂಬರ್ನಲ್ಲಿ ಬಲವಾಗಿದ್ದು, ಪ್ರವಾಸ, ಉದ್ಯೋಗ, ಶಿಕ್ಷಣ ಅಥವಾ ವ್ಯವಹಾರ ಸಂಬಂಧಿತವಾಗಿ ವಿದೇಶಕ್ಕೆ ಹೊರಡುವ ಅವಕಾಶ ಸಿಗಬಹುದು. ಕೆಲವರಿಗೆ ವೀಸಾ ಅಥವಾ ಪಾಸ್ಪೋರ್ಟ್ ಸಂಬಂಧಿತ ಕಾರ್ಯಗಳಲ್ಲಿ ಶುಭ ಸುದ್ದಿಗಳು ದೊರೆಯಬಹುದು. ಒಟ್ಟಾರೆ ಈ ತಿಂಗಳು ತುಲಾರಾಶಿಯವರಿಗೆ ಪ್ರೀತಿ, ಉದ್ಯೋಗ, ಹಣಕಾಸು
ಮತ್ತು ವೈಯಕ್ತಿಕ ಪ್ರಗತಿಯ ದೃಷ್ಟಿಯಿಂದ ಅತ್ಯಂತ ಪಾಸಿಟಿವ್ ಮತ್ತು ಮಂಗಳಕರವಾಗಲಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.